ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಷ್ಯ ಋತು ಮಾಘ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ನವಮಿ ತಿಥಿ, ಅನುರಾಧ ನಕ್ಷತ್ರ. ಈ ದಿವಸ ಬುಧವಾರ ಮತ್ತು ಅನುರಾಧ ನಕ್ಷತ್ರ ಸೇರಿದರೆ ಅದನ್ನು ಅಮೃತ ಸಿದ್ಧಿ ಯೋಗ ಅಂತ ಕರೀತಾರೆ. ಬುಧಾನುರಾಧ ಶನಿ ರೋಹಿಣೀಚ ಅಂತ ಒಂದು ಮಾತು ಬರುತ್ತೆ. ನಾವು ಪ್ರತಿ ಸಲ ಈ ಅಮೃತ ಸಿದ್ಧಿ ಯೋಗ ಬಂದಾಗಲೂ ಆ ವಾರ ಮತ್ತು ನಕ್ಷತ್ರಗಳನ್ನು ನಿಮ್ಮ ಮುಂದೆ ಹೇಳಿದ್ದೀನಿ. ಆದಿತ್ಯ ಹಸ್ತೋ ಗುರುಪುಷ್ಯ ಯೋಗೋ ಬುಧಾನುರಾಧ ಶನಿ ರೋಹಿಣೀಚ ಅಂತ. ಆದಿತ್ಯ ವಾರದಲ್ಲಿ ಹಸ್ತ ನಕ್ಷತ್ರ ಬಂದರೆ ಅದು ತುಂಬ ಒಳ್ಳೆಯದು, ಸಿದ್ಧಿಯೋಗ ಅಂತ, ಅಮೃತ ಸಿದ್ಧಿಯೋಗ ಅಂತ ಕರೀತಾರೆ. ಹಾಗೆ ಬುಧವಾರದ ದಿವಸ ಅನುರಾಧ ನಕ್ಷತ್ರ ಸೇರಿದರೆ ತುಂಬ ಶ್ರೇಷ್ಠವಾದದ್ದು ಅಂತ. ಒಳ್ಳೆಯ ಫಲಗಳನ್ನು, ಕಾಲ ಅಲ್ಲಿ ತುಂಬ ಪಕ್ವವಾಗಿದೆ, ನಾವು ಏನು ಕೆಲಸ ಮಾಡಿದ್ರೂ ಈ ದಿವಸ ಅದು ಅಮೃತ ಸಿದ್ಧಿ, ಅಮೃತ ಫಲವನ್ನು ಕೊಡುತ್ತೆ ಅನ್ನೋ ಅರ್ಥದಲ್ಲಿ ಈ ಒಂದು ಯೋಗವನ್ನು ಗುರುತಿಸಿದ್ದಾರೆ ಹಿರಿಯರು. ನಾವು ದಾಸರು ಹೇಳ್ತಾರೆ, ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭವಾರ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರಣ ಶುಭಕರ. ಪ್ರತಿ ದಿವಸವೂ ಭಗವಂತನನ್ನು ನಚ್ಕೊಂಡವರಿಗೆ ಇಂಥ ಗಳಿಗೆ, ಇಂಥ ಅವಗಳಿಗೆ, ಇದು ಗಳಿಗೆ, ಇದು ಶುಭಗಳಿಗೆ ಅಂತ ಏನೂ ಇಲ್ಲ. ಭಗವಂತನೇ ನಿರ್ಮಾಣ ಮಾಡಿದ ಕಾಲ ಇದು ಅನಂತವಾಗಿದೆ. ಯಾವ ನಮ್ಮ ಚೌಕಟ್ಟಿಗೆ ನಾವು ಏನೋ ಒಂದು ಗುರ್ತಿಟ್ಕೊಳ್ಳೋಕ್ಕೆ ಈ ದಿವಸ ಮಂಗಳವಾರ, ಬುಧವಾರ, ಗುರುವಾರ ಅಂತ ಹಿಂಗೆ ವಾರ ಲೆಕ್ಕ ಮಾಡ್ಕೊಂಡಿದ್ದೀವಿ. ಸಮಯವೂ ಹಾಗೆ ಅನಂತವಾಗಿದೆ ಸಮಯ. ಇದನ್ನು ಇಷ್ಟು 12 ಗಂಟೆ, 1 ಗಂಟೆ ಹೀಗೆಲ್ಲ ನಾವು ನಮ್ಮ ಒಂದು ವ್ಯವಹಾರಗಳ ಅನುಕೂಲಕ್ಕಾಗಿ ಈ ಕಾಲ ವ್ಯವಸ್ಥೆಯನ್ನು ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ. 1 ವರ್ಷ ಕಾಲ ಎಲ್ಲಿಂದ ಇದೆ, ಇದರ ಆದಿ ಅಂತ್ಯಗಳನ್ನು ನಾವು ಹುಡುಕ್ಲಿಕ್ಕಾಗುತ್ತಾ ಹೇಳಿ? ಯಾವಾಗ ಸೃಷ್ಟಿ ಆಯಿತು ಈ ಯುಗ ಅಂತಕ್ಕಂಥದ್ದು? ಈ ಬ್ರಹ್ಮಾಂಡ ಸೃಷ್ಟಿಯಾಗಿದ್ದು ಅಲ್ಲಿಂದ ಮುಂದೆ ಇನ್ನೆಷ್ಟು ವರ್ಷಗಳ ಕಾಲ ಇದೆ? ಇದನ್ನು ನಾವು ಯಾವ ಗಜಕಡ್ಡಿಲಪ್ಪ ಅಳೆಯೋದು? ಯಾವ ಅಳತೆಗೋಲೇನಿದೆ ಇದಕ್ಕೆ? ನಾವೇ ಈ ದಿವಸ 20 ಸೂರ್ಯೋದಯ ಆದಮೇಲೆ ಸೂರ್ಯಾಸ್ತ ಆಗುತ್ತೆ, ಅಲ್ಲಿವರೆಗೆ ಇಷ್ಟು ಗಂಟೆ, 12 ಗಂಟೆಗಳ ಕಾಲ. ಆ ಮಧ್ಯದಲ್ಲಿನ ಚಟುವಟಿಕೆಗಳಿಗೆ ಇಷ್ಟರಲ್ಲಿ ಈ ಕೆಲಸ ಮುಗಿಸ್ಕೊಳ್ಳಿ, ಇಷ್ಟರಲ್ಲಿ ಈ ಕೆಲಸ. ವಸ್ತುತಃ ಇದೆಷ್ಟು ಅನುಕೂಲಕರವಾಗಿದೆ ಅಂದರೆ, ನಮ್ಮ ಭಾರತೀಯ ಸಂಸ್ಕೃತಿ ಯಾವುದನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ ಚತುರ್ವಿಧ ಪುರುಷಾರ್ಥಗಳು ಅಂತ ಕರೀತಾರೆ. ಇದನ್ನು ಈ ಕಾಲಕ್ಕೆ, ಈ ಒಂದು ದಿನದಲ್ಲಿ ಇದನ್ನು ಅಳವಡಿಸ್ಕೊಟ್ಟಿದ್ದಾರೆ. ಪ್ರಾತಃ ಕಾಲದಲ್ಲಿ ಎದ್ದ ತಕ್ಷಣ ನಾವು ನಮಸ್ಕಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಧರ್ಮವನ್ನು ಕಾಣ್ತಾ, ಇದನ್ನು DVG ಅವರ ಸಂಸ್ಕೃತಿ ಅಂತಕ್ಕಂಥ ಪುಸ್ತಕದಲ್ಲಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ, ಓದಬಹುದು ಆಸಕ್ತರು. ಸಂಸ್ಕೃತಿ ನಿಜವಾಗ್ಲೂ ಬೇಕು. ಆ ಪುಸ್ತಕ ಓದಿದವರಿಗೆ ಆ ಅಕ್ಷರಗಳನ್ನು ಮನಸ್ಸಿನಿಂದ ಓದ್ಕೊಂಡವರಿಗೆ ಗೊತ್ತಾಗುತ್ತೆ. ಅವರಲ್ಲಿ ಹೇಳ್ತಾರೆ, ಪ್ರಾತಃ ಕಾಲದ ಭಾಗ ಯಾವುದಿದೆ ಅದು ಧರ್ಮಕಾಲ, ಧರ್ಮ ಆಚರಣೆಗೆ ಮಾಡಿದೆ. ಎಲ್ಲರೂ ಮಾಡ್ತಾರೆ ಅದನ್ನು. ದೇವರಿಗೆ ಯಾರು ನಮಸ್ಕಾರ ಮಾಡಲ್ಲ? ಬೆಳಿಗ್ಗೆ ಒಂದು ಸ್ನಾನ ಮಾಡ್ಕೊಂಬಂದು ನಮಸ್ಕಾರ ಹಾಕ್ತಾರಲ್ವ? ಎಂತಹ ನಾಸ್ತಿಕನು ಮನಸ್ಸಿನಲ್ಲಾದರೂ ಏನೋ ಒಂದು ಸ್ಮರಣೆ ಮಾಡ್ಕೊಳ್ತಾನೆ. ಅದು ಧರ್ಮ. ಇನ್ನು ಆನಂತರದಲ್ಲಿ ನಾವು ತೊಡಗೋದು ಕೆಲಸಕ್ಕೆ ಹೋಗ್ಬಿಡ್ತೀವಿ. ಇದು ಅರ್ಥ. ಕೆಲಸ ಅಲ್ಲಿಂದಲೇ ತಾನೇ ಉತ್ಪತ್ತಿ ಆಗೋದು, ಹಣ ಅಂತಕ್ಕಂಥದ್ದು. ಹೀಗಾಗಿ ಅದನ್ನು ಅರ್ಥಕಾಲ ಅಂತ ಕರೀತಾರೆ. ಧರ್ಮಕಾಲ, ಅರ್ಥಕಾಲ. ಇನ್ನು ಕಾಮ, ಬಯಕೆಗಳನ್ನು ಈಡೇರಿಸ್ಕೊಳ್ತಕ್ಕಂಥದ್ದು. ಕೆಲಸದಿಂದ ಮನೆಗೆ ಬಂದರೆ ಇನ್ನೇನು ಕೆಲಸ? ಅವ್ರ ಜೊತೆಗೆ ಮಕ್ಕಳ ಮತ್ತು ಬಂಧುಗಳ ಅಥವಾ ಕುಟುಂಬದವ್ರ ಜೊತೆಗೆ ಒಡನಾಟ, ಅದು ಪ್ರೇಮವನ್ನು ಹಂಚಿಕೊಳ್ಳೋದೇ ಆಗುತ್ತೆ. ಇನ್ನು ದಾಂಪತ್ಯಕ್ಕಂತೂ ಸರಿಯೇ ಸರಿ. ಹೀಗಾಗಿ ಆ ಕಾಲವನ್ನು ನಾವು ಧರ್ಮ, ಅರ್ಥ, ಕಾಮ ಕಾಲ ಅಂತ ಕರೀತಕ್ಕಂಥದ್ದು. ಇನ್ನು ಮೋಕ್ಷ ಕಾಲ ಹೇಗಪ್ಪ? ಅದು ಅಡಕವಾಗಿದೆ, ನಮಗೆ ಗೊತ್ತಿಲ್ಲ, ನಾವು ಗುರುತಿಸ್ಕೊಂಡಿಲ್ಲ. ಅದನ್ನು ಋಷಿಗಳು ಗುರುತಿಸ್ಕೊಟ್ಟಿದ್ದಾರೆ. ಅದರಲ್ಲೂ DVG ಅವರು ಹೇಳ್ತಾರೆ, ಗಾಢ ನಿದ್ರೆಯಲ್ಲಿ ಮೋಕ್ಷ ಉಂಟಾಗುತ್ತೆ. ನಾನು ಯಾರು ಅಂತಲೇ ಗೊತ್ತಾಗೋದಿಲ್ಲ. ನಿದ್ದೆ ಮಾಡ್ತಾಯಿದ್ರೆ ಪಕ್ಕದಲ್ಲಿ ಯಾರಿದ್ದಾರೆ, ಎಲ್ಲಿದ್ದೀನಿ, ಹಾಸಿಗೆ ಮೇಲ, ನೆಲದ ಮೇಲ, ಎಲ್ಲಿದ್ದೀನಿ, ರೋಗ ಇದೆಯಾ, ನೋವಿದೆಯಾ, ಇದು ಕೂಡ ಗೊತ್ತಾಗೋದಿಲ್ಲ ಅಲ್ವಾ? ಇದು ಮೋಕ್ಷ ಅಂತ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ನಾವು ಈ ಕಾಲದ ಈ ಒಂದು ದಿನದ ಮಿತಿಯಲ್ಲಿ ಇಷ್ಟನ್ನು ಅಡಕ ಮಾಡಿಕೊಟ್ಬಿಟ್ಟಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಂಡು ನಾವು ಕಾಲದಲ್ಲಿ ಸಾಗಬೇಕು. ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಬುದ್ಧಿ, ಅರಿವು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಒಂದು ಅಡುಗೆ ತಯಾರಾಗುವಾಗ ಸಾರಿನ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ತರಕಾರಿ ಯಾವಾಗ ಹಾಕಬೇಕು, ನೀರು ಯಾವಾಗ ಹಾಕಬೇಕು, ತರಕಾರಿ ಯಾವಾಗ, ಮೆಣಸಿನ ಪುಡಿನೋ ಖಾರದ ಪುಡಿನೋ ಯಾವ ಸಂದರ್ಭದಲ್ಲಿ, ಅದಕ್ಕೆ ಒಗ್ಗರಣೆ ಯಾವ ಸಂದರ್ಭದಲ್ಲಿ, ಒಂದೊಂದು ಅದು ಅಳವಡಿಸಿದಾಗ ಅದು ರುಚಿ ಪಾಕಗೊಳ್ಳುತ್ತೆ. ಹಾಗೆಯೇ
ಇಂತಹ ಕಾಲದಲ್ಲಿ, ಅನಂತವಾದ ಕಾಲದಲ್ಲಿ ನಾವು ನಮ್ಮ ಕೆಲಸಕ್ಕೋ ಮತ್ತೊಂದಕ್ಕೋ ಯಾವ ಸಂದರ್ಭದಲ್ಲಿ ಯಾವ ಬೌದ್ಧಿಕ, ಯಾವ ಕೌಶಲ್ಯದ ಕ್ರಿಯೆಗಳನ್ನು ತೊಡಗಿಸ್ತೀವೋ ಅಲ್ಲಿ ಪಾಕಗೊಳ್ಳುತ್ತೆ. ಅದರ ರುಚಿ, ಒಳ್ಳೆಯ ಕೆಲಸಗಾರನಿಗೆ ಸನ್ಮಾನ ಬರುತ್ತೆ, ಅದು ಆ ರುಚಿಯ ಪಡೆದಂಥ ಒಂದು ಪ್ರಶಸ್ತಿ. ಹೀಗೆ ಎಲ್ಲದಕ್ಕೆ ಅನ್ವಯ ಮಾಡ್ಕೊಳ್ಬೇಕು. ಇದನ್ನೇ ಅಲ್ಲಿ ಹೇಳಿರ್ತಕ್ಕಂಥ ಸಂಸ್ಕೃತಿಯಲ್ಲಿ. ಇದನ್ನೆಲ್ಲ ಓದ್ಕೊಂಡಾಗ ನಾವು ನಮ್ಮ ಜೀವನದಲ್ಲಿ ಕಾಲ ವ್ಯರ್ಥ ಮಾಡದೆ, ಇದು ಅಮೃತ ಸಿದ್ಧಿ ಯೋಗ ಯಾವತ್ತಿಲ್ಲ, ಪ್ರತಿ ಕ್ಷಣ ಇದೆ. ಒಳ್ಳೆಯ ಕೆಲಸದಲ್ಲಿ ತೊಡಕೊಂಡಾಗ ನೀವು, ಆ ಕೆಲಸವೇ ಅಮೃತ ಅಲ್ವಾ. ಅಮೃತ ಅಂದರೆ, ಮೃತ ಅಂದರೆ ಸಾವು, ಸಾವಿಲ್ಲದ ಕೆಲಸ ಆಗುತ್ತದು. ಈ ದಿವಸ ಮಾಡಿದ್ದು ಶಾಶ್ವತವಾಗಿ ಉಳಿಯುತ್ತಲ್ವ. ಹಾಗೆ ಕಂಡುಕೊಳ್ಳೋದು ದೊಡ್ಡವರ ಲಕ್ಷಣ. ಅಂಥವರ ಹಾದಿಯಲ್ಲಿ ನಾವೆಲ್ಲ ಸಾಗಬೇಕು, ಅದು ನಮ್ಮ ಲಕ್ಷಣ. ಆ ರೀತಿಯಲ್ಲಿ ಈ ಅಮೃತ ಸಿದ್ಧಿಯೋಗ ನಿಮ್ಮ ಎಲ್ಲ ಕೆಲಸಗಳಿಗೆ, ಚಿಂತನೆಗಳಿಗೆ, ನಿಮ್ಮ ಕಾರ್ಯಗಳಿಗೆ ಅಂಥದ್ದೊಂದು ಸಿದ್ಧಿ ಫಲವನ್ನು ತಂದು ಕೊಡಲಿ. ಭಗವಂತ ಒಳ್ಳೇದು ಮಾಡಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.